ಮಷೀನಲ್ಲಿ ಇದು ಮೇನ್ ಡಯಲು, ಇದು ಸ್ಟಿಚಸ್ಸು. ಇದು ಏನು ಸ್ಟಿಚಸ್ ಬೇಕು ಇಲ್ಲಿ ನಾವು ತಿರ್ಗಿಸ್ಕೊಳೋದು. ಈಗ ಈ ಒಂದನೇ ಸ್ಟಿಚ್ಚು ಬಟನ್ ಹೋಲಿಗೆ ಬರೋದು, ಒಂದನೇ ಸ್ಟಿಚ್ ಬಿಟ್ಬಿಡಿ, ಸ್ಟಿಚ್ ನಂಬರ್ 1 ಬಿಡಿ, 2ರಿಂದ ನೀವು ಸ್ಟಾರ್ಟ್ ಮಾಡಿರಿ, 2ರಿಂದ 37 ತನಕ ನೀವು ಸ್ಟಿಚ್ ಮಾಡ್ಬೋದು. ಈಗ ನಿಮಗೆ ಯಾವ ಸ್ಟಿಚ್ ಬೇಕು ಇಲ್ಲಿ ತಿರ್ಗಿಸ್ತಾ ಹೋಗೋದು. ಸ್ಟಿಚ್ ನಂಬರ್ 7 ಬೇಕು ಅಂತ ಹೇಳಿದ್ರೆ 7ಗೆ ತಿರ್ಗಿಸ್ಕೊಳೋದು, ಇದು ಪಾಯಿಂಟರು. 19 ಬೇಕಾ, 19 ಆದಮೇಲೆ ತಿರ್ಗಲ್ಲ, ಮತ್ತೆ ವಾಪಸ್ ಬರಬೇಕು. 8 ಬೇಕಾ, 8. ಇದು ಮೇನ್ ಡಯಲು. ಇದು ಒಳಗಡೆ ಬೇಕು ಅಂತ ಹೇಳಿದ್ರೆ SS ಅಂತ ಇದೆಯಲ್ಲ, ಈ ಫಸ್ಟ್ ಇದ್ರ ಮೇಲ್ಗಡೆ ಡಯಲಲ್ಲಿ ಇದನ್ನ ಹಿಂಗೆ ಫುಲ್ ತಿರ್ಗಿಸ್ಕೊಂಡ್ರೆ SS ಬರುತ್ತೆ. SS ಬಂತು ಅಂದರೆ ಅವಾಗ 20ರಿಂದ 37 ತನಕ ಯೂಸ್ ಆಗುತ್ತೆ. ಈಗ ನಿಮಗೆ ಸಪೋಸ್ 20 ಬೇಕು ಅಂತ ಹೇಳಿದ್ರೆ 20, ಅವಾಗ ಎರಡನೇದು ಕೆಲಸ ಮಾಡಲ್ಲ, 20ರಿಂದ ಕೆಲಸ ಮಾಡುತ್ತೆ. 27 ಬೇಕಾ, 27, 9 ಮಾಡಲ್ಲ, 27 ಮಾಡೋದು. ಸೊ ನಿಮಗೆ ಯಾವ್ದು ಬೇಕು ಅದನ್ನು ಇಲ್ಲಿ ಇಟ್ಕೊಳೋದು ಮೇನ್ ಡಯಲ್. ಈ 3 ಡಯಲ್ ಏನು ಅಂತ ಹೇಳಿದ್ರೆ ಇದು SS ಇಟ್ಟರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ 0ಯಿಂದ 4 ತನಕ ಲೆಂತು, ಸ್ಟಿಚ್ ಸಣ್ಣದು ದೊಡ್ಡದು ಬೇಕಾ ಅಂತ ಲೆಂತು, ಅದು ನಿಮಗೆ ಇನ್ನೂ ಕನ್ಫ್ಯೂಸ್ ಆಗಬೇಡ್ದು ಅಂದರೆ ಇಲ್ಲಿದೆ ಸಣ್ಣದು ದೊಡ್ಡದು ಲೆಂತ್ ಅದು. ಈ ಡಯಲ್ ಏನಂದರೆ ಜಿಗ್ಜಾಗ್ ಮಾಡ್ತಿರಲ್ಲ, ಜಿಗ್ಜಾಗ್ ಮಾಡುವಾಗ ಸಣ್ಣದ್ರಿಂದ ದೊಡ್ಡದಾಗಬೇಕು ಅಂತ ಹೇಳಿದ್ರೆ 0 to 5 ದೊಡ್ಡದು, 5 ಇಟ್ಟಂಗೆ ಜಿಗ್ಜಾಗ್ ಜಾಸ್ತಿ ಆಡುತ್ತೆ. ಅದು ಇಲ್ಲಿದೆ. ಇದೇನು ಏನಕ್ಕೆ ಹೇಳಿ, ಜಿಗ್ಜಾಗ್ ಸಣ್ಣದು ದೊಡ್ಡದು ಮಾಡೋಕ್ಕೆ. ಇದು ಏನಿದೆ ಈ ಡಯಲು ನಿಮ್ಮ ಮಾಮೂಲಿ ಮಿಷಿನಲ್ಲಿ ಟೆನ್ಷನ್ ನಟ್ ಇರಲ್ವಾ, ಅದು ಇದು ಸಾಧಾರಣಕ್ಕೆ ಎಲ್ಲ ಬಟ್ಟೆಗೂ ಒಂದು 4ರಿಂದ 5 ಅಷ್ಟೇ ಇರಲಿ, 4 or 5. ಮಕ್ಕಳಿರೋ ಮನೆಯಲ್ಲಿ ಸಪೋಸ್ ಏನಾದ್ರು ತಿರುಗಿಸ್ಬಿಟ್ರು ಇಲ್ಲ ಹಿಂಗೆ ತಿರುಗಿಸ್ಬಿಟ್ರು, ನೀವು ಕೂರೋಕ್ಕಿಂತ ಮುಂಚೆ ಒಂದು 4ರಲ್ಲಿ ಇಡಿ, ಇದು ಏನು ಇಷ್ಟಿಗೆ ಬೇಕು ಅಷ್ಟಿಗೆ ಇಡಿ, ಇದೆಷ್ಟಿಗೆ ಬೇಕು ಅಷ್ಟಿಗೆ ಇಡಿ, ಆಮೇಲೆ ಸ್ಟಾರ್ಟ್ ಮಾಡಿ ಮಿಷಿನು. ಸೊ ಅವಾಗ ನಿಮಗೆ ಈಸಿ ಆಗುತ್ತೆ. ಇದು ಮಿನಿಮಮ್ ಅಂದರೆ 4ಕ್ಕೆ ಇರಬೇಕಾ ಸರ್? ಇದು 4 ಇರಲಿ ಸಾಕು. ಇದು ಒಂದು ಫಿಕ್ಸ್ಡ್ ಇರಲಿ, ಇದು ನಿಮಗೆ ಬೇಕಾದಂಗೆ ವೇರಿ ಮಾಡೋದು. ಸರಿನಾ? ಪಾಸ್ ಮಾಡಿ.